ಇದೇ ಕೊಡಿ ಸರ್, ಒಂದು 20 ರೂಪಾಯಿ ಇಲ್ವಾ? ಸರ್ ನಾವು ಒಳ್ಳೆ ಏನು ಕೊಡ್ತೀರಾ ಏನು? ಥ್ಯಾಂಕ್ಸ್. ಆ್ಯಕ್ಚುಲಿ ಟ್ರೈ ಮಾಡ್ಬಿಡುತ್ತೆ. ಚಾಕ್ಲೇಟ್ ತಗೊಳ್ಳ ಒಂದು 5. ಒಂದು 10ರಿಂದ 15 ಜೊತೆ ಸ್ಲಿಪ್ಪರ್ ನೋಡಿದ್ದೀನಿ. 10ರಿಂದ 15. ನಾನು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ, 10ರಿಂದ 15 ಸ್ಲಿಪ್ಪರ್ ಈ ಥರದ್ದು. ಅಂದರೆ ಟ್ರೈನ್ಗೆ ಅಲ್ಲಿ ಬಿಟ್ಬಿಟ್ಟು ಮಲಗಿರ್ತಾರಲ್ಲ, ಅವ್ರು ಹಂಗೆ ಅಲ್ಲೇ ಬಿಟ್ಬಿಟ್ಟೋಗಿರೋದು. ಆ್ಯಕ್ಚುಲಿ ಅದೆಲ್ಲ ಆರ್ಗನೈಸ್ಡು, ಸುಮ್ಮನೆ ಬೇಕಂತ ಬಿಟ್ಟೋಗಿರೋದು. ಸೊ ಬಿಟ್ಬಿಟ್ಟು ಹೋಗಿರೋದು ಅದು. ರೋಡ್ ಕ್ರಾಸ್ ಆಗಿ ಕರೆಕ್ಟಾಗಿ ಮೇನ್ ರೋಡ್ಗೆ ಜಂಕ್ಷನ್ ಆಗುತ್ತಲ್ಲ, ಅಲ್ಲೂ ಕೂಡ ಲೇಡೀಸ್ ಸ್ಲಿಪ್ಪರ್ ಒಂದು ಪಿಂಕ್ ಕಲರ್ದು ಚೆನ್ನಾಗಿತ್ತು, ಫುಲ್ ವರ್ಕಿಂಗ್ ಕಂಡೀಷನ್ ಇತ್ತು, ಅದನ್ನು ಬಿಟ್ಟಿದ್ರು. ಸೊ ಸುಮಾರು ಜೊತೆ ಸ್ಲಿಪ್ಪರ್, ಕಡಿಮೆ ಅಂದರೆ ಬೆಳಗ್ಗೆ ಅಂತ ಮೋರ್ ದ್ಯಾನ್ 50 ಪೇರ್ 50 ಜೊತೆ ಚಪ್ಪಲ್ಗಳನ್ನು ನೋಡಿದ್ದೀನಿ. ಅಲ್ಲಿ ಕೂತಿರೋದು ಪಾದ ತೋರಿಸ್ತಾರೆ, ಕಡ್ಕೊಳ್ಳೋ ರಮೇಶ್ ಬಾಲಗುಚ್ಚಿ. ಇದು ಹೆರಿಟೇಜ್ ಹಿರಿಯ ನಾಗರಿಕ, ಅವಳೇ ಹೆರಿಟೇಜ್ ಹಿರಿಯ ನಾಗರಿಕ ರಾಜೇಶ್, ಪವರ್ಡ್ ಬೈ ರಾಜೇಶ್. ಆ್ಯಕ್ಚುಲಿ ಇದು ಆರ್ಗನೈಸ್, ಇದು ಅವ್ರು ವಯಸ್ಸಾದರೂ ಕೊಡೋದಿಲ್ಲ. ವೀಡಿಯೋ ಕವರ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಅದಕ್ಕೆ ಪುಕ್ಸಾಟ ಪ್ರಚಾರ ತಗೋತಿರೋದು. ಅಂದರೆ ಕೇವಲ ಹೆರಿಟೇಜ್ ಅಂದರೆ ಈ ವಯಸ್ಸಾದವ್ರಿಗೆ ಮಾತ್ರ ಕೊಡ್ತೀವಿ ಅಣ್ಣ ಅಂತ ಹೇಳ್ಕೋಬೇಕಲ್ಲ, ಅದಕ್ಕೋಸ್ಕರ ಇವ್ರನ್ನೆಲ್ಲ ಕಾಣಿಸ್ತಾ ಇರೋದು. ನಾನು ಹೆಂಗಿರು ವೀಡಿಯೋ ಕವರ್ ಮಾಡ್ತೀವಿ, ಸೊ ಅದ್ರ ಅಡ್ವಾಂಟೇಜ್ ತೊಗೋತಾ ಇದ್ದಾರೆ ಅಷ್ಟೇ. ಬಟ್ ಎತ್ತವು ಅದು ಸಿಗೋದ್ರೆ ನಾವೆಲ್ಲ ಕಾಳಾಗಬೇಕು ಅಂಥವ್ರಿಗೆಲ್ಲ ಊಟ ಕೊಡ್ತಾನೆ. ಸೊ ಇದೆಲ್ಲ ಆರ್ಗನೈಸ್ಡ್, ಇವರೆಲ್ಲ ಆರ್ಗನೈಸ್ಡ್, ಇವರೆಲ್ಲ ಒಂದೇ ಸರಿ ಬರ್ತಾ ಇದ್ದಾರ ಲೆಕ್ಕ ಹಾಕಿ ಆರ್ಗನೈಸ್ಡ್. ಇವರೆಲ್ಲ ಒಂದೇ ಸರಿ ಬರ್ತಾ ಇದ್ದಾರೆ ಅಂದರೆ ಆರ್ಗನೈಸ್ಡ್ ಅಂತ ಅರ್ಥ. ಅದೇನು ಬರೀ ವಯಸ್ಸಾಗಿರೋರ್ಗೆ ಹೇಳ್ಕೊಳ್ಳಲ್ಲ, ವಯಸ್ಸಾಗಿರೋರು ಕೊಟ್ಟರು ಏನು ಪಾಸಿಟಿವ್ ಥಿಂಗ್ ಏನೂ ಇಲ್ಲ. ಯಾಕೆಂದರೆ ಅವರೆಲ್ಲ ಹೆರಿಟೇಜ್ ಹಿರಿಯ ನಾಗರಿಕರು, ಹೆರಿಟೇಜ್ ಒಡೆಯರ್ಸ್ ನೆಟ್ವರ್ಕಲ್ಲೇ ಕೆಲಸ ಮಾಡೋದು. ಸೊ ಅವ್ರು ಕೊಡೋದು, ಊಟ ಕೊಡೋದು ಒಡೆಯರ್ಸ್ ನೆಟ್ವರ್ಕವರು ಊಟ ಕೊಡೋದು ಅಂತ ಅರ್ಥ. ಇವರು ರಾಜಶೇಖರದ ಬಾಲಗುಚ್ಚಿಗಳು, ಕಡ್ಕೊಳ್ಳೋ ರಮೇಶ್ ಬಾಲಗುಚ್ಚಿ, ರಾಜಶೇಖರದ ಬಾಲಗುಚ್ಚಿಗಳವರು, ಕಡ್ಕೊಳ್ಳೋ ರಮೇಶ್ ಬಾಲಗುಚ್ಚಿ. ಯಾವುದೋ ದೊಡ್ಡ ಪ್ರಮಾಣದಲ್ಲಿ ಊಟ ನಡೀತಾ ಇದೆ. MS KA02 MS 1117 ರಾಂಗ್ ವೇ ಹೋಗಿದ್ದಾವ. ಈ ಬ್ಯಾರಿಕೇಡಿಂದ ಈಚೆ ಬಂದೋದ, ಜಾಮ್ ಮಾಡಿದ್ರೆ ಆ್ಯಕ್ಸಿಡೆಂಟ್ ಅದು. ಇದು ಬೇರೆ ಹೆಸರಲ್ಲಿ ಊಟ, 2 1 2 3 ಬಹುಶಃ ಊಟ ಸಿಗಬಹುದು ಅಂದ್ಕೊಂಡಿದ್ದೀನಿ. ನೋಡೋಣ. ಕಳಿಸಿ ಅವರು ಮುಂದೆ ಕಳಿಸಿ ಅವರು ಹೋಗಿ. ಹತ್ತು ನಿಮಿಷ ಆದಮೇಲೆ ಬರವ, ಒಂದು 10 ನಿಮಿಷ ವೇಟ್ ಮಾಡ್ಬೇಕಂತೆ. 10 ನಿಮಿಷ ಆದಮೇಲೆ ಬರ್ತೀವಿ. ಮೇಡಮ್ 5 ನಿಮಿಷ ಬರುತ್ತೆ. ಬರಲಿ ನಾಯಕ್. ಇವತ್ತಿಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡಿದಾರಲ್ಲ ಯದುವೀರ್ ಹೆಸರಲ್ಲಿ ಉತ್ಸವ ಅಂತ. ಸೊ ಇವತ್ತು ಊಟ ಮಾಡಿದೆ ಹೋಗ್ತಾನೆ ಅಂತ ಕಾರಣಕ್ಕೆ, ಅಂದರೆ ಯದುವೀರ್ ಊಟ ಬಡ್ದ ದಿವಸ ಊಟ ಮಿಸ್ ಮಾಡಿದೆ, ಊಟ ಮಾಡಲಿ ಅನ್ನೋ ಕಾರಣಕ್ಕೆ ಭಾನುವಾರ ಸಾಯಂಕಾಲ ಇದೇ ಸ್ಪಾಟಲ್ಲಿ ಊಟ ಮಾಡಿದ್ದೆ ನಾನು. ಆ ಭಾನುವಾರ ನಂತರ ನಾನು ಭಾನುವಾರ ಸಾಯಂಕಾಲ ನಂತರ ಊಟ ಕೊಟ್ಟಿಲ್ಲ. ಸೋಮವಾರ ಇಡೀ ದಿನ ಊಟ ಕೊಟ್ಟಿಲ್ಲ, ಸೋಮವಾರ ಇಡೀ ದಿನ ಊಟ ಕೊಡಲ್ಲ. ಇವತ್ತು ಮಂಗಳವಾರ ಬೆಳಗ್ಗೆ ಏನು ಕೊಟ್ಟಿರೋಲ್ಲ, ಮಧ್ಯಾಹ್ನ ಕೊಟ್ಟಿರೋದು. ಮಧ್ಯಾಹ್ನ ನನಗೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅಲ್ಲಿಗೆ ಹೋಗೋ ಬಿಟ್ಟಿಲ್ಲ. ಟ್ರೈನೆಲ್ಲ ಲೇಟ್ ಮಾಡಿ ಏನೋ ತೊಂದರೆ ಎಲ್ಲ ಕೊಟ್ಟು ಕ್ಲೈಮ್ಯಾಕ್ಸಿಗೆ ತೊಗೊಬಂದು ಇಲ್ಲಿ ಬಿಟ್ಟರು.
ಸೊ ಇಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಸಿಕ್ತು, ಊಟ ಕೊಟ್ಟರು ಅಂತ ತಿಂದೆ. ಸೊ ಇದೇ ಅವ್ರು ಕೊಟ್ಟರೆ ಊಟ. ಮೊಸರನ್ನ, ಬಾಳೆಹಣ್ಣು, ಆಳು ಮುಳೆನ ಇವಾಗ ಕೊಟ್ಟಿದ್ದಾರೆ, ಯಾವಾಗಲೇ ಕೊಟ್ಟಿದ್ದಾರೆ ಬಹುಶಃ. ಅದಕ್ಕೆ ರಾಜರ ಆದೇಶ ಆಗಿದ್ದು. ಅವಾಗ ಫಸ್ಟ್ ಏನಾಯಿತು ಅಂದರೆ ಬರೀ ಒಂದು 3-4 ತುತ್ತಷ್ಟು ಊಟ ಹಾಕಿದ್ರು. ಒಂದು 3-4 ತುತ್ತಷ್ಟು ಊಟ ಹಾಕ್ಬಿಟ್ಟು ಬೇಕಾದರೆ ಮತ್ತೆ ಕೇಳಿ ಹಾಕ್ಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ ಅಂತ ಮಾಮೂಲಿ NGOಗಳ ಕತೆ NGOಗಳ ಡೇಲಾ ಕೊಡಿತಾರಲ್ಲ, ಅದೇ ಡೇಲಾ ಕೊಡೋರು ಅವರು. ಸೊ ನಾನು ಬಂದೆ, ಸರಿ ಅಂದ್ಬಿಟ್ಟು ಅಷ್ಟಕ್ಕೆ ಹೋಗ್ಬಿಟ್ಟು ಬಂದೆ. ಒಂದು ಲಾಡು, ಒಂಚೂರು ಇದು ರೈಸ್ ಬಾತು, ಮಾಮೂಲಿ ಸಂತೃಪ್ತಿಯವ್ರು ಕೊಡ್ತಾರಲ್ಲ ಅಷ್ಟೇ ಇತ್ತು ರೈಸ್ ಬಾತು. ಅಷ್ಟು ರೈಸ್ ಬಾತ್ ಮತ್ತು ಒಂದು ಲಾಡು ಕೊಟ್ಟರು. ಸೊ ತಿಂದ್ಬಿಟ್ಟು ಪುನಃ 2ನೇ ರೌಂಡ್ಗೆ ಹೋದೆ. ಅಷ್ಟೊಳಗೆ ಮುಗಿದೋಯ್ತು. 2ನೇ ರೌಂಡ್ ಹೋಗ್ತಿದ್ದಂಗೆ ಮುಗಿದೋಗಿಲ್ಲ. ಅದು ಅಲ್ಲದೆ ಅದು ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿವರೆಗೂ ಹತ್ರಕ್ಕೆ ಹೋಗೋವರೆಗೂ ಇತ್ತು. ಇದೊಂದು 5 ಜನಕ್ಕೆ ಕೊಡಬೇಕು ಅನ್ನೋಷ್ಟೊಳಗೆ, ಒಂದು 5-6 ಜನಕ್ಕೆ ಕೊಡಬೇಕು ಅನ್ನೋಷ್ಟೊಳಗೆ ಒಂದು ಇತ್ತಿರೋಯ್ತು. ಸೊ ಇನ್ನೊಂದು 5 ನಿಮಿಷ ಬರ್ತದೆ ಬನ್ನಿ ಅಂದರು. ಅಲ್ಲ ನೋಡಿದೆ, ನಿಂತ್ಕೊಂಡು 5 ನಿಮಿಷಕ್ಕೆ ಅವ್ರ ಮುಖಗಳು ನೋಡಿದ್ರೆ ಬರಲ್ಲ 5 ನಿಮಿಷಕ್ಕೆ ನನಗೆ ಗೊತ್ತಿತ್ತು. ಸೊ ಅವೆಲ್ಲ ನಾಟಕಗಳಿಗೆಲ್ಲ ರಾಜ ಸ್ಟೇಟಲ್ ಇಂಪ್ಲಿಮೆಂಟೇಷನ್ ಅಂದ್ಕೊಂಡು ಸುಮ್ಮನೆ ಸೀದಾ ಹೋದ. ಸೊ ಲೇಟಾಗಿ ಬಂದಿರುತ್ತೆ ಹೋಟೆಲ್ಲಿ. ಹೋಟೆಲ್ ಗೊತ್ತಿತ್ತು, ಶೋರ್ ಬಂದೇ ಬರ್ತದೆ ಅಂತ ನನಗೆ ಗೊತ್ತಿತ್ತು. ಆದರೆ ಲೇಟಾಗಿ ಬರುತ್ತೆ ಅನ್ನೋ ಗೊತ್ತಿತ್ತು. ಆದರೆ ಯಾಕೆ ಅಂದರೆ ರಾಜ ಸ್ಟೇಟಲ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೋಸ್ಕರ ತಡ ಮಾಡಿದರು.